ಮೂವಿಲಿ ಡೈಲಾಗು ಆ್ಯಕ್ಟಿಂಗು ಎಲ್ಲ ಸೂಪರ್ ಆಗಿದೆ ಸರ್. ಸರ್ ಕಾಮಿಡಿ ಅಂದರೆ ಬ್ಯೂಟಿಫುಲ್ ಆಗಿದೆ ಸರ್. ಚೆನ್ನಾಗಿದೆ ಇಷ್ಟ ಆಗಿದೆ. ಚೆನ್ನಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ. ಫಿಲಮ್ ಸೂಪರ್ ಚೆನ್ನಾಗಿತ್ತು ಕನ್ನಡ ಎಲ್ಲ ತುಂಬ ಇಷ್ಟ ಆಯಿತು. ನಮ್ಮ ತಾಂಡವ್ ಸರ್ ತುಂಬ ಇಷ್ಟ ಆದ್ರಣ. ಫ್ಯಾಮಿಲಿ ಎಂಟ್ರಿ ಕಾಮಿಡಿ ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ ಕನ್ನಡದಲ್ಲಿ ಒಳ್ಳೇದು ಸೂಪರ್ ಆಗಿ ಎಲ್ಲರೂ ಇಷ್ಟ ಆಗಿದೆ. ಎಲ್ಲ ಕಲಾವಿದರು ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿದೆ. ಹಾಸ್ಟೆಲ್ ಚೆನ್ನಾಗಿದೆ. ಹುಡುಗರ ಪಾಠ ಚೆನ್ನಾಗಿದೆ, ಹುಡುಗಿನೂ ಚೆನ್ನಾಗಿ ಮಾಡಿದ್ದಾಳೆ, ಅಮೃತನ ಚೆನ್ನಾಗಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸೂಪರು. ನಾನು ಹಾಸ್ಟೆಲ್ ಬೆಳೆದಿದ್ದೆ, ಬಟ್ ಅದನ್ನು ಮತ್ತೆ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಿದೆ. ಮೂವಿ ಚೆನ್ನಾಗಿದೆ, ಅದು ನೋಡ್ಬೋದು. ಎಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಸರ್, ಸೂಪರ್ ಆಗಿದೆ, ಚೆನ್ನಾಗಿತ್ತು. ನನಗೆ ಬಂದ್ಬಿಟ್ಟು ಅದು ರೂಮಲ್ಲಿ ಮಾಡಿರೋಂಥದ್ದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ, ಏನಿಲ್ಲ ಒಂಥರ ನೋಡೋಕ್ಕೆ ಚೆನ್ನಾಗಿದೆ. ಯಾವತ್ತೂ ಒಂದು ಸ್ವಲ್ಪ ಸೂಪರಾಗಿ ತೋರಿಸಿದ್ದಾರೆ, ತುಂಬ ಇಷ್ಟ ಆಯಿತು. ಸೂಪರ್ ಕಾಮಿಡಿ ಮೂವಿ. ಸಖತ್ತಾಗೈತೆ ಅಣ್ಣ, ಸೂಪರ್. ಎಲ್ಲರೂ ಬಂದು ನೋಡ್ರಿ. 10 ಕೊಟ್ಬಿಡ್ತೀನಿ 5ಗೆ ಎಲ್ಲರೂ ಬಂದು. ಏನಿಲ್ಲ ಚೆನ್ನಾಗಿದೆ ರೋಲ್ ಚೆನ್ನಾಗಿದೆ. ಹೀರೋದು ಸಖತ್ ರೋಲ್ ಇದೆ, ಚೆನ್ನಾಗಿದೆ ಫಿಲ್ಮ್ ನೋಡಿ. ಸೂಪರ್ ವಾಚ್ ಇಟ್. ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ. ಥ್ಯಾಂಕ್ ಯು. ಕಾಮಿಡಿ ಇಷ್ಟ ಆಯಿತು. ಡಿಫ್ರೆಂಟ್ ಆಗಿದೆ ಆ್ಯಂಡ್ ಹಾಸ್ಟೆಲ್ ಸ್ಟೋರಿ ಅಂದರೆ ಎಲ್ಲರೂ ನೋಡ್ತಾರೆ. ನೈಸ್. ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಕಾಮಿಡಿ ಇಷ್ಟ ಆಯಿತು, ಆರ್ ಇಷ್ಟ ಆಯಿತು, ಚೆನ್ನಾಗಿದೆ, ನೋಡ್ಬೋದು. ಕಾಮಿಡಿ ತುಂಬ ಚೆನ್ನಾಗಿದೆ. ಕಾಮಿಡಿ ಎಲ್ಲರೂ ನೋಡ್ಬೋದು. ಎಂಟರ್ಟೈನ್ಮೆಂಟ್ ತುಂಬ ಕೊಟ್ಟದ ಅಮೌಂಟ್ಗೆ ಏನು ಲಾಸ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಯಾರು ಇಷ್ಟ ಆದ್ರು ನಿಮಗೆ? ನನಗೆ ಎಲ್ಲರೂ ಇಷ್ಟ ಆಲ್ಮೋಸ್ಟ್ ಧನಂಜಯ್ ಚೆನ್ನಾಗಿದೆ. ಧನರಾಜ್ ಚೆನ್ನಾಗಿದೆ. ಹೌದು. ಇಲ್ಲ ಸರ್, ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ, ಆ್ಯಕ್ಟಿಂಗು ಫುಲ್ ಕಾಮಿಡಿ ಇದೆ. ಎಲ್ಲರೂ ಬಂದು ನೋಡಿ. ಏನು ಕೊಡ್ತೀರಾ 5ಗೆ? ಏನು ರೇಟಿಂಗ್ ಕೊಡ್ತೀರಾ? ಏನು 5ಗೆ ಏನು ರೇಟಿಂಗ್ ಕೊಡ್ತೀರಾ? 5ಗೆ ಹಂಗೇನೇನು ಚೆನ್ನಾಗಿದೆ ಸರ್. ಫಿಲಮು 100 ಡೇಸ್ ಓಡುತ್ತೆ. ಒಳ್ಳೆ ಸ್ಟೋರಿ ಚೆನ್ನಾಗಿದೆ, ಸಸ್ಪೆನ್ಸ್ ಸ್ಟೋರಿ. ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಒಳ್ಳೆ ಥ್ಯಾಂಕ್ಸ್ ಹೇಳ್ಬೋದು. ಅಂದರೆ ಕನ್ನಡ ಫಿಲಮು ಇನ್ನೂ ಚೆನ್ನಾಗಿ ಬರಲಿ, ಇನ್ನೂ ಚೆನ್ನಾಗಲಿ, ಕನ್ನಡಕ್ಕೆ ಪ್ರಾಮುಖ್ಯತೆ ಸಿಗಲಿ ಅಂತ ಹೇಳಕ್ಕೆ ಆಸೆ. 5ಗೆ ಏನು ರೇಟಿಂಗ್ ಕೊಡ್ತೀರಾ ಸರ್? ಅದೆಷ್ಟು ಕೊಡೋದು? 5ಗೆ ಏನು ರೇಟಿಂಗ್ ಕೊಡ್ತೀರಾ? 5ಕ್ಕೆ ಏನು ರೇಟಿಂಗ್ ಕೊಡ್ತೀರಾ ಸರ್? 5 ನೋಡಿ ಸರ್. ನೋಡಿ ನೀವು ಬನ್ನಿ, ಕೊಡಿ ಮತ್ತೆ ಸೂಪರ್ ಆಗಿತ್ತು ಫಿಲಮು, ಚೆನ್ನಾಗಿತ್ತು, ಎಲ್ಲ ಬಂದು ನೋಡೋಕ್ಕೆ. ನೋಡಿ ಸರ್, ಸಿನಿಮಾನ ಬರೀ ಕಾಲೇಜ್ ಹುಡುಗ ನೋಡ್ಬೇಕಂತಲ್ಲ, ಇಂಥ ಹಿರಿಯರು, ಚಿಕ್ಕ ಮಕ್ಕಳು, ದೊಡ್ಡವರು ಪ್ರತಿಯೊಂದು ಸಿನಿಮಾನ ಇದೇ ಥರ ಥಿಯೇಟ್ರಿಗೆ ಬಂದು ಒಂದು ಫನ್ ಆಗಿರೋ ಕಾಮಿಡಿಯನ್ನು ಸಿನಿಮಾ ಅದ್ಭುತವಾಗಿ ಒಂದು ಚಿಕ್ಕದಾಗಿ ಬಿಟ್ಟು ಹೇಳಿದ್ದಾರೆ. ಈ ಸಿನಿಮಾ ಪ್ರತಿಯೊಬ್ಬರು ನಿಯರೆಸ್ಟ್ ಥಿಯೇಟ್ರ್ಗಳೇ ಸಿನಿಮಾ ಫುಲ್ ಓವರಾಲ್ ನೋಡ್ರೆ ಒಂದು ಅದ್ಭುತವಾದ ಕಾಮಿಡಿ, ಲವ್ ಸ್ಟೋರಿ, ಚಿಕ್ಕ ಪುಟ್ಟ ಯಾವ ಥರ ತರಲೆಗಳು ಮಾಡ್ದಂಥ ಒಂದು ಕತೆ ಹೇಳಿದ್ದಾರೆ. ಆ ಡೈರೆಕ್ಟ್ರು ಒಂದು ಕ್ರಿಯೇಟಿವ್ ಅಂದರೆ ಹೊಸ ಪ್ರಯತ್ನ ಪಟ್ಟಿದ್ದಾರೆ. ಆ ಹೊಸ ಪ್ರಯತ್ನಕ್ಕೆ ಪ್ರತಿಯೊಬ್ಬರು ಬೆಂಬಲ ಕೊಟ್ಟು ಸಿನಿಮಾ ಗೆಲ್ಲಿಸಿ ಇದು ಒಂದೇ ಅಂತ ಸಿನಿಮಾ ಅಂತಲ್ಲ, ಪ್ರತಿಯೊಬ್ಬರು ಕನ್ನಡ ಸಿನಿಮಾ ಕನ್ನಡ ಥಿಯೇಟ್ರಿಗೆ ಹೋಗಿ ಪ್ರತಿಯೊಂದು ಹೊಸ ಉತ್ಸವಕ್ಕೆ ಸಹಕಾರ ಕೊಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಜೈ ಕನ್ನಡ. ಇದೆ ಫಿಲಿಮ್ ನೋಡೋಂಥ 100 ದಿನ ಈ ಫಿಲಿಮ್ ನಡೀಬೇಕು, ಇದನ್ನು ನೀವೆಲ್ಲ ಆಶೀರ್ವಾದಬೇಕಂತ ನನ್ನ ಬೆಂಬಲಿಂದ ಒಳ್ಳೆಯದಾಗಲಿ. ಅನ್ಲಿಮಿಟೆಡ್ ಡ್ರಾಮಾ, ವೆರಿ ನೈಸ್ ಟು ವಾಚ್. ಸರ್ ಏನು ಕೊಡ್ತೀರಾ? 5ಗೆ ಏನು ರೇಟಿಂಗ್ ಕೊಡ್ತೀರಾ? ಆಲ್ಮೋಸ್ಟ್ 5. ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು? ನನಗೆ ಪರ್ಸನಲ್ ಬಂದುಬಿಟ್ಟು ಹೀರೋಯಿನ್ ಮತ್ತು ಹುಡುಗನ ಆ್ಯಕ್ಟಿಂಗ್ ವೆರಿ ಚೆನ್ನಾಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಮೂವಿಲಿ? ಅದೇ ಹಾಸ್ಟೆಲ್ ಸೀನ್ಸ್ ಚೆನ್ನಾಗಿದೆ. ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ನಿಮಗೆ? ಹೀರೋ ಸರ್ ಹೇಗಿತ್ತು ಸರ್ ಮೂವಿ? ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಇವಾಗ ತಾನೇ ಪಬ್ಲಿಕ್ ರಿವ್ಯೂ ಆಯಿತು. ಅದರಲ್ಲಿ ತುಂಬ ಜನ ಫೇವ್ರೆಟ್ ಕ್ಯಾರೆಕ್ಟರ್ ಆದಂದರೆ ಧನರಾಜ್ ಅಂತ ಇದ್ದರು. ಏನು ಹೇಳ್ತಾರೆ ಇದಕ್ಕೆ, ಈ ಅಭಿಮಾನಕ್ಕೆ? ಏನು ಹೇಳಲಿ, ನಾನು ಅಂದ್ಕೊಂಡೇ ಇರಲಿಲ್ಲ ಇಂಥದ್ದೊಂದು ಅವಕಾಶ ಸಿಗುತ್ತೆ ಅನ್ನೋದು ಅಂದ್ಕೊಂಡಿರಲಿಲ್ಲ. ಎಲ್ಲೋ ಒಂದು ಅಂದರೆ ಸಿನಿಮಾದಲ್ಲಿ, ಈ ಹಿಂದೆ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಗಿಚ್ಚಿ ಗಿಲಿ ಅನ್ನೋ ಪ್ಲ್ಯಾಟ್ಫಾರ್ಮ್ ಬಂದೆ. ನೆಕ್ಸ್ಟು ಈ ಫಿಲಮ್ ಮಾಡ್ತಾಯಿದ್ದೇನೆ.
ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಿದ್ದೀನಿ ಅನಿಸ್ತದೆ. ಅದಕ್ಕೆ ಕಾರಣವೇ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರೇ. ತುಂಬ ಖುಷಿ ಅನಿಸ್ತಿದೆ ನನ್ನ ಸಿನಿಮಾವನ್ನು ಆ ದೊಡ್ಡ ಪರದೆಯಲ್ಲಿ ನಾನು ಒಂದು ಆಡಿಯನ್ಸ್ ನಡುವೆ ನೋಡ್ತಿರೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಮಂದಿ ಸ್ಟ್ರಗಲ್ ಮಾಡ್ತಾರೆ, ನಾನು ಸ್ಟ್ರಗಲ್ ಮಾಡಿದ್ದೇನೆ. ಹಾಗಂತಲ್ಲ, ನಾನೊಂದು ಅತಿ ಬೇಗವಾಗಿ ಈ ಒಂದು ಲೀಡ್ ಕ್ಯಾರೆಕ್ಟರ್ ಸಿಕ್ತು. ಅದು ನಮ್ಮ ಚೈತನ್ಯ ಸರ್ ಮತ್ತು ಮೀರಾಮರ್ ಅವರ ಪ್ರೊಡಕ್ಷನ್ ಕಡೆಯಿಂದ ತುಂಬ ದೊಡ್ಡ ಬ್ಯಾನರಲ್ಲಿ ಈ ಸಿನಿಮಾ ಬರ್ತಿದೆ. ಎಲ್ಲರೂ ಕೂಡ ಹಬ್ಬಬ್ಬ ಸಿನಿಮಾನ ನೋಡಿ ಅಂತ ಹೇಳಿ. ರೆಡ್ ಅಂದ್ರೆ ಅಷ್ಟು ಭಯನ ನಿಮಗೆ? ರೆಡ್ ಅಂದರೆ ರಿಯಲ್ ಲೈಫಲ್ಲೂ ನನಗೆ ರೆಡ್ ಅನ್ನೋದು ಭಯ. ರೆಡ್ ಅನ್ನೋದು ಭಯ ಯಾಕೆ ಅಂತ, ಇವ್ರಿಗೆ ಯಾಕೆ ಈ ಕ್ವಶನ್ ಕೇಳ್ತಿದ್ದಾರೆ ಅಂತ ನಿಮಗೆ ಡೌಟ್ ಇದ್ದರೆ ಹಬ್ಬಬ್ಬ ಸಿನಿಮಾ ನೋಡಿ ಗೊತ್ತಾಗುತ್ತೆ. ರೆಡ್ ಅಂದರೆ ಲವ್ ಇರುತ್ತೆ, ಹುಷಾರು ಸರ್. ಲವ್ ಮಾಡಿ ಮತ್ತು ಲವ್ ಲೈಫ್ ಎಲ್ಲ ಚೆನ್ನಾಗಿ ಎಲ್ಲ ಹೆಂಗೆ ಎಂಜಾಯ್ ಮಾಡಿದ್ರು ಸರ್ ಎಲ್ಲ ಆಡಿಯನ್ಸ್? ನಿಮ್ಮ ಕ್ಯಾರೆಕ್ಟರ್ ಬಂದಾಗ ಯೂನಿಕ್ ಆಗಿ ನಗ್ತಾ ಇದ್ರು ಎಲ್ಲರೂ. ಓಕೆ, ಇಲ್ಲ ನಾನು ಅದಕ್ಕೆ ಕಾಯ್ತಿದ್ದೆ ಎಲ್ಲಾದರೂ. ಆಮೇಲೆ ಕೆಲವೊಂದು ಸಲ ಇದು ಔಟ್ ಆ್ಯಂಡ್ ಔಟ್ ಸಿಚುವೇಶನ್ ಕಾಮಿಡಿ, ಇಲ್ಲಿ ಯಾವುದೇ ಒಂದು ಫೋರ್ಸ್ಫಿಟ್ಟಾಗಿ ಕಾಮಿಡಿ ಹಾಕಿಲ್ಲ. ಹಾಗಾಗಿ ಕೆಲವೊಂದು ಸಲ ನಾವು ಅಲ್ಲಿ ಏನು ವ್ಯವಹರಿಸ್ತೀವಿ, ಏನು ಮಾತಾಡ್ತೀವಿ, ಅದಕ್ಕೆ ಜನ ರಿಯಾಕ್ಟ್ ಮಾಡ್ತಿದ್ರು. ನಾವು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ಜನ ರಿಯಾಕ್ಟ್ ಮಾಡ್ತಾರೆ ಅಂತ. ಅದು ಕ್ಲಿಕ್ ಆಗಿರೋದು ತುಂಬ ಖುಷಿ ಇದೆ. ಧನ್ರಾಜ್ ಅವ್ರ ಆ್ಯಕ್ಟಿಂಗ್ ಹೆಂಗಿತ್ತು ಅಂದರೆ, ಧನ್ರಾಜ್ ಅವರು ಅಭಿನಯ ಮಾಡ್ತಾವ್ರೋ ಇಲ್ವ ಏನೇನಿಲ್ಲ ಅನ್ನೋ ಥರ ಇತ್ತು. ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು. ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ನೀವೇನು ಹೊಗಳಿದ್ದ ತಗೊಳ್ಳಿದ್ದ ಏನೂ ಇಲ್ಲ ಅಲ್ಲ, ಅದು ಆ ಥರ ತಗೊಬೇಕು. ಎಲ್ಲರೂ ಅದೇ ನೀವೇನು ಹ್ಯಾಂಕ್ ಮಾಡಲಿಲ್ಲ ಅಂದ್ರೆ ಮೂರ್ತಿ ಬಿಡೋದೇ ಒಂಥರ ಒಂದು ಸ್ಟೈಲ್ ಒಂಥರ ಸಕಲಾಗಿತ್ತು. ಅದಕ್ಕೆ ಶುಭವಾಗಿ ಥ್ಯಾಂಕ್ ಯು. ನೀವು ಮೀಡಿಯಾದವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ನಿಮ್ಮ ಮುಖಾಂತರ ನಾವು ಜನರಿಗೆ ತಲುಪ್ತಾ ಇದ್ದೀವಿ. ಇಡೀ ಮೀಡಿಯಾದವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಬ್ಬಬ್ಬ ಸಿನಿಮಾನ ಮಿಸ್ ಮಾಡದೆ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ನಮ್ಮನ್ನು ಹರಿಸಿ ಹಾರೈಸಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.